ಸೊ ಕೆಲವೊಂದು ಸಲ ಅಂಗವೈಕಲ್ಯ ಶಿಶುಗಳು ಅಧಿಕಾರ ಮಾಡ್ತವೆ ಆ್ಯಂಡ್ ದೆನ್ ಸಾಂದರ್ಭಿಕ ಶಿಶುಗಳು ಅಧಿಕಾರ ಮಾಡ್ತವೆ, ದಿವ್ಯಾಂಗ ಶಿಶುಗಳು ಅಧಿಕಾರ ಮಾಡ್ತವೆ. ಸೊ ಇದು ನಮ್ಮ ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಘಟಾನುಘಟಿ ಸಿ ಟಿ ರವಿ ಅವರು ಹೇಳಿದಂಥ ಮಾತು ಸ್ನೇಹಿತರೆ, ವಿಧಾನಸಭೆಯ ಸದನದಲ್ಲಿ. ಸೊ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಭಾನುವಾರ ಹಬ್ಬದ ಶುಭಾಶಯಗಳು. ಬಾಡೂಟ ತಿನ್ನೋರಿಗೆ ಹನುಮಂತು ಹೋಟೆಲ್ಲು, ಲಕ್ಷ್ಮಣ್ ಮೆಸ್ಸು, 666, ಚಾಮುಂಡೇಶ್ವರಿ, ಎಗ್ ರೈಸ್ ತಿನ್ನೋರಿಗೆ ಎಲ್ಲರಿಗೂ ಭಾನುವಾರ ಹಬ್ಬದ ಶುಭಾಶಯಗಳು. ನಾಟಿ ಕೋಳಿ, ತಲೆಕಾಲು ಮಾಂಸ ಎಲ್ಲವನ್ನು ತಿಂದು ಎಂಜಾಯ್ ಮಾಡಿ. ನಾನ್ ವೆಜ್ ಪ್ರಿಯರಿಗೆ ಇದು ಒಂಥರ ಗ್ರಾಂಟೆಡ್ ಡೇ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸ್ನೇಹಿತರೆ, ಸೊ ಜೆ ಡಿ ಎಸ್ನ ಗತ್ತು, ಬಿ ಜೆ ಪಿಯ ಗಾಂಭೀರ್ಯ, ಕಾಂಗ್ರೆಸ್ ಧೂಳಿಪಟ. ಸೊ ಎಲ್ಲಿ ಏನು ಎತ್ತ ಅಂತಂದರೆ, ಚಿಕ್ಕಮಗಳೂರಲ್ಲಿ MDICC ಬ್ಯಾಂಕ್ ಚುನಾವಣೆ ನಡೀತು. ಸೊ ಅಲ್ಲಿ ನಡೆದಂಥ ಚುನಾವಣೆಯಲ್ಲಿ 13ಕ್ಕೆ 13 ಸ್ಥಾನಗಳನ್ನ ನಮ್ಮ ಜೆ ಡಿ ಎಸ್ ಮತ್ತು ಯಾವುದು ಬಿ ಜೆ ಪಿಯವರು ಗೆದ್ಕೊಂಡಿದ್ದಾರೆ. ಸೊ ಅದರಲ್ಲಿ 9 ಬಿ ಜೆ ಪಿಯವರು ಗೆದ್ದರೆ 2 ಜೆ ಡಿ ಎಸ್ ನಮಗೆ ಬಿಟ್ಕೊಟ್ಟಿದ್ರು, 2 ಇಂಡಿಪೆಂಡೆಂಟ್ ಅವರು ಗೆದ್ದಿದ್ದಾರೆ, ಅಂದರೆ ನ್ಯೂಟ್ರಲ್ ಆಗಿರೋರು. ಬಟ್ ಕಾಂಗ್ರೆಸ್ಸು ಧೂಳಿಪಟ ಆಗಿದೆ. ಠೇವಣಿ ಕೂಡ ಇಲ್ಲ, ಅಂದರೆ ಒಂದು ಸ್ಥಾನನೂ ಅವ್ರು ಗೆದ್ದಿಲ್ಲ, ಅದಕ್ಕೋಸ್ಕರ ಠೇವಣಿ ಇಲ್ಲ ಅಂತ ಅಂದೆ. ಮತವಾರ ಲೆಕ್ಕಾಚಾರ ಅಲ್ಲಿರುತ್ತೆ. ಸೊ ನಾನು ಹೇಳೋದು ಇದೇ ಸಿ ಟಿ ರವಿ ಅವರು ದುರಹಂಕಾರದಲ್ಲಿ, ಅಹಂಕಾರದಲ್ಲಿ ಮತ್ತು ಏನೋ ಹೇಳ್ತಾರೆ ಅಸಡ್ಡೆ ರೀತಿಯಲ್ಲಿ ಒಂದು ಸಲ ವಿಧಾನಸಭೆ ಭಾಷಣದಲ್ಲಿ ಮಾತಾಡಿದ್ರು. ಅಂದರೆ ಜೆ ಡಿ ಎಸ್ ಬಗ್ಗೆ ಎಲ್ಲ ಬರ್ತಾಯಿತ್ತು, ಅಲ್ಲಿ ಹೆಂಗೆ ಸರ್ಕಾರ ನಡೀತು ಏನು ಅಂತ. ಆವಾಗ ಮನುಷ್ಯ ಹೇಳ್ತಾನೆ, ಒಂದೊಂದು ಸಲ ಏನಂದರೆ ಅಂಗವೈಕಲ್ಯ, ದಿವ್ಯಾಂಗ ಶಿಶುಗಳು ಕೂಡ ಸರ್ಕಾರ ಮಾಡಿರ್ತವೆ, ಸಾಂದರ್ಭಿಕ ಶಿಶುಗಳು ಕೂಡ ಸರ್ಕಾರ ಮಾಡಿರ್ತಾರೆ, ಅದು ಜೆ ಡಿ ಎಸ್ಸು. ಸೊ ಏನು ಮಾಡೋಕ್ಕಾಗಲ್ಲ, ಬಂದಂಥ ಸಂದರ್ಭದಲ್ಲಿ ಸಹಿಸ್ಕೋಬೇಕು. ಅದು ಇದು ಸುದೀರ್ಘವಾಗಿ ಚರ್ಚೆ ಆಯಿತು. ಪಾಪ ಸಿ ಟಿ ರವಿಯವರು ಅವತ್ತು ದುರಹಂಕಾರದಲ್ಲೋ ಅಹಂಕಾರದಲ್ಲೋ ಅಥವಾ ರಾಜಕೀಯವಾಗಿ ಏನೋ ಮಾತಾಡಿದರು. ತದನಂತರದಲ್ಲಿ ಇದು ಏನು ಬಂತು, ವಿಧಾನಸಭಾ 2023 ಎಲೆಕ್ಷನ್ ಅನೌನ್ಸ್ ಆಯಿತು. ಸೊ ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಇವರ ಪಕ್ಷದಲ್ಲೇ ಇದ್ದಂಥ ಒಬ್ಬರು ಕಾಂಗ್ರೆಸ್ಗೆ ಹೋಗಿ ತಮ್ಮಯ್ಯ ಅನ್ನೋರು ಗೆದ್ದರು, ಸಿ ಟಿ ರವಿಯವರು ಸೋತರು. ಈ ಸೋಲಿನಲ್ಲಿ ಮೇಜರ್ ಪಾರ್ಟ್ ಏನಪ್ಪ ಅಂತ ಅಂದರೆ ಭೋಜೇಗೌಡರು, SL ಭೋಜೇಗೌಡರು. ಅವರು ಇವತ್ತು ಕೂಡ ಅಲ್ಲಿ ಡೈರೆಕ್ಟ್ರಾಗಿ ಸೆಲೆಕ್ಟ್ ಆಗಿದ್ದಾರೆ. ಬಿಕಾಸ್ ಆಫ್ ಬಿ ಜೆ ಪಿಯಿಂದನೇ ನಮಗೆ 2 ಸೀಟು, ನಾವು ಅದನ್ನು ಒಪ್ತೀವಿ. ಆದರೆ 9 ಸೀಟು ಬಂದಿರೋದ್ರಲ್ಲಿ ಸಿಂಹ ಪಾಲು ನಾವು. ಅದಕ್ಕೆ ನಾನು ಹೇಳೋದು, ಸಮಯ ಸಂದರ್ಭ ಇರುತ್ತೆ, ಅಥವಾ ಏನೋ ಈ ಟೈಮಲ್ಲಿ ನಾನು ತುಂಬ ಉನ್ನತವಾಗಿದ್ದೀನಿ ಅಂತ ಯಾರನ್ನೂ ಕೇವಲವಾಗಿ ನೋಡಬೇಡಿ. ಸಿ ಟಿ ರವಿಯವರೇ, ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಬೋತ್ ನಮ್ಮ ಜೆ ಡಿ ಎಸ್ಸು, ನಮ್ಮ ಬಿ ಜೆ ಪಿಯವರಿಗೆ. ಆದರೆ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ಸು ಠೇವಣಿ ಇಲ್ದಂಗೆ ಧೂಳಿಪಟ ಆಗಿ ಈ ರಾಜ್ಯದಲ್ಲಿ ಮಿನಿಮಮ್ 20ರಿಂದ 30 ವರ್ಷ ತಲೆ ಎತ್ತದೇ ಇರೋಂಗೆ ನೀವು ಮಾಡ್ಬೋದು. ಆದರೆ ದುರದೃಷ್ಟವಶಾತ್ ಈಗ ಮಂಡ್ಯದಲ್ಲಿ ಪಾಪ ಎದ್ಬಿಟ್ಟಿದೆ ಸುಮಲತನ್ಗೆ, ನಾರಾಯಣಗೌಡನ್ಗೆ, ಆ್ಯಂಡ್ ದೆನ್ ಅಲ್ಲಿ ಲೋಕಲ್ ಲೀಡರ್ ಸಚ್ಚಿದಾನಂದ ಇವ್ರಿಗೆಲ್ಲ. ಸೊ ದೇವೇಗೌಡರು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು, ಸೋ ಕಾಲ್ಡ್ ಬೆನ್ನಿಗೆ ಚೂರಿ ಹಾಕಿದಂಥ ಅಪ್ಪ ಮಗನಿಂದ ಅವನು ಮಗ ಹೇಳ್ತಾನೆ ಬಂದ್ಬಿಡುತ್ತೆ, ಕಡ್ದು ಕಟ್ಟೆ ಹಾಕ್ಬಿಡುತ್ತೆ, ನಾವೇ ಗೆಲ್ತೀವಿ. ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಬರದೇ ಇದ್ದರೆ 113 ಇರಲಿ, ಅವ್ರ ಸ್ಥಿತಿ ಎಲ್ಲೆಲ್ಲ ಅದೆಲ್ಲ ಬೇಡ. ಈಗ ಒಟ್ಟಾಗೋದ್ರೆ 160 ಸೀಟು ಖಚಿತ. ಸೊ ಹಂಗನ್ಬಿಟ್ಟು ನಾವು ನಮ್ಮದೇ ಇಲ್ಲ ಅಂತ ಅಲ್ಲ. ಏನಂದರೆ ಈಗ ಒಂದು ಪಿಲ್ಲರ್ ಹಾಕಿದಾಗ 4 ಪಿಲ್ಲರ್ ಮೇಲೆ ನಿಂತಿರುತ್ತೆ. ಸೊ 3 ಪಿಲ್ಲರು ಬಿ ಜೆ ಪಿಯವರೇ ಇರ್ಬೋದು, ಇನ್ನೊಂದು ಪಿಲ್ಲರು ನಾವಿರ್ತೀವಿ, ಅದನ್ನು ಮರಿಬೇಡಿ. ಬಟ್ ಒಂದಂತೂ ನಿಜ, ನಮಗೆ 3 ಸೀಟೇ ಬಿಟ್ಕೊಟ್ಟಿರ್ಬೋದು. ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಗೌರವ ಕೊಟ್ಟಿದ್ದಾರೆ, ಜಗತ್ತಿನ 5ನೇ ಪೋರ್ಟ್ಫೋಲಿಯೋನ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸಮನ್ವಯ ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋದಷ್ಟು ಒಳ್ಳೆಯದು. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಜಾತಿ ಮಾಡುವಂಥ ರಾಮಯ್ಯನ, ಕುರುಬ ರಾಮಯ್ಯನ ಅಂಥ ಒಂದು ಕಾಂಗ್ರೆಸ್ ಸರ್ಕಾರನ, ಅಯೋಗ್ಯದ ಪರಮಾವಧಿ ಸರ್ಕಾರನ ನೋಡಬೇಕಾಗತ್ತೆ. ಸೊ ಇದು ಒಂದು ನಾನು ಹೇಳೋದು. ಭೋಜೇಗೌಡ್ರಿಗಾದರೂ ಅಷ್ಟೇ, ಇನ್ನೊಬ್ರಿಗಾದರೂ ಅಷ್ಟೇ, ಅವತ್ತು ನೀವು ಸಿಂಹಪಾಲು ನಿಮ್ಮದೇ ಇರೋದು ಬಿಡಿ ಸೋಲೋದಕ್ಕೆ, ಅದು ಗೊತ್ತು ನಮಗೆ. ಅವತ್ತು ಸ್ವಲ್ಪ ನೀವು ಅವ್ರ ಜೊತೆ ಒಟ್ಟಿಗೋಗಿದ್ರೆ ಇವತ್ತು ಚಿಕ್ಕಮಗಳೂರಲ್ಲಿ 5ಕ್ಕೆ ಅಟ್ಲೀಸ್ಟ್ 3 ಬಿ ಜೆ ಪಿ ಬರೋದು. ಸೊ ಇದಾಗೋದು. ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬಿಟ್ಟು
ರಾಜಕಾರಣಕ್ಕೆ ಜನರ ಹಿತಕ್ಕೋಸ್ಕರ ಇವತ್ತು ಎಲ್ಲರೂ ವೈಯಕ್ತಿಕ ಪ್ರತಿಷ್ಠೆಗಳಿಗೇನೆ ರಾಜಕಾರಣ ಮಾಡ್ತಿರೋದು, ಇನ್ನೊಂದು ಮಾಡ್ತಿರೋದು. ಓಕೆ, ಇರೋದ್ರಲ್ಲಿ ನಾವು ಬೆಟರು. ಸೊ ನೀವು ಒಂದು ಸಲ ಇದು ವಿಧಾನ ಪರಿಷತ್ತಲ್ಲಿ ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಆಡೋದೇನು, ಇನ್ನೊಂದು ಮಾಡೋದೇನು, ಇದಿದ್ರೆ ಅಟ್ಲೀಸ್ಟ್ 3 ಸಿ ಟಿ ರವಿನೂ ಸೋಲ್ತಾ ಇರಲಿಲ್ಲ, ಕುಮಾರಸ್ವಾಮಿ ಅವರು ಸೋಲ್ತಾ ಇರಲಿಲ್ಲ, ಆ್ಯಂಡ್ ದೆನ್ ಶೃಂಗೇರಿನೂ ಸೋಲ್ತಾ ಇರಲಿಲ್ಲ. ಸೊ ಇರಲಿ, ಆದರೆ ಒಂದಂತೂ ನಿಜ, ಸೊ ಒಟ್ಟಿಗೋದಷ್ಟು ಗಟ್ಟಿತನ ಜಾಸ್ತಿ. ಸೊ ಅದನ್ನು ಯೋಚನೆ ಮಾಡಬೇಕು. ಇಲ್ಲಿ ವಿಜಯೇಂದ್ರ, ನಾನು ಇನ್ನೂ ಒಂದು ಹೇಳೋದೇನೆಂದರೆ, ವೋಟ್ ಒಕ್ಕಲಿಗ ಆ್ಯಂಡ್ ಲಿಂಗಾಯತ, ರಿಯಲ್ ಒಕ್ಕಲಿಗಾಸ್ ಫಾರ್ ರಿಯಲ್ ಲಿಂಗಾಯತ್ಸ್. ಅಂದರೆ ಒರಿಜಿನಲ್ ಒಕ್ಕಲಿಗರಿಗೆ ವೋಟ್ ಮಾಡಿ. ಸೊ ಈ ಡಿ ಕೆ ಶಿ, ಈ ಚಲುರಾಯಸ್ವಾಮಿ, ಈ ಒಂದು ಪಟಾಲಂ ಇದೆಯಲ್ಲ, ಒಂದು 10%, ದೇ ಆರ್ ನಾಟ್ ಒಕ್ಕಲಿಗಾಸ್, ದೇ ಆರ್ ನಾಟ್ ರಿಯಲ್ ಒಕ್ಕಲಿಗಾಸ್. ಅವರು ಒಕ್ಕಲಿಗರನ್ನ ಬಳಸ್ಕೊಳ್ತಾ ಇರೋದೇ ಅಧಿಕಾರಕ್ಕೆ ಬರೋದಕ್ಕೋಸ್ಕರ. ಇದು ನಿಮ್ಮಲ್ಲಿ ಇರಲಿ. ಈಗ ಉದಾಹರಣೆಗೆ ಇರ್ಬೋದು, ಈಗ ದೇವೇಗೌಡರು ಮನೆಯದು ಆ ಥರ ಎಲ್ಲ ಅವ್ರು ತಪ್ಪು ಮಾಡಿದರೆ ಅನುಭವಿಸ್ತಾರೆ. ಬಟ್ ಒಂದಂತೂ ನಿಜ, ಈ ರಾಜ್ಯಕ್ಕೆ ಕುಮಾರಸ್ವಾಮಿಗೇ ಹಿತ. ಇದನ್ನು ಅರ್ಥಕೊಂಡು ದಯಮಾಡಿ JDS NDA ಅಭ್ಯರ್ಥಿಗೆ ಮತಗಳನ್ನ ಕೊಡಿ. ಸೊ ನನಗಂತೂ ಪೂರ್ಣ ಪ್ರಮಾಣದಲ್ಲಿ ಖುಷಿಯಾಗಿದ್ದೀನಿ. ಕಾಂಗ್ರೆಸ್ ಧೂಳಿಪಟ ಬಿಕಾಸ್ ಆಫ್ JDSನ ಗಾಂಭೀರ್ಯ ಆ್ಯಂಡ್ ದೆನ್ NDAನ BJPಯ ಗತ್ತು. ಸೊ ಕ್ರೆಡಿಟ್ ಗೋಸ್ ಟು ಸಿ ಟಿ ರವಿ ಆ್ಯಂಡ್ ಭೋಜೇಗೌಡರು ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.